ದೇವರು ಆಶೀರ್ವಾದ ಮಾಡ್ತಾನಂದ್ರೆ ಯಾವ ಪಾತ್ರೆ ಪರಿಶುದ್ಧವಾಗಿರ್ತದೋ ಆ ಪಾತ್ರೆನ ದೇವರು ತನ್ನ ಕೈಲಿ ತೆಗೆದುಕೊಳ್ತಾನೆ. ಯಾವ ರೀತಿಯಾಗಿ ನೀವು ಆಫ್ಟರ್ ಒಂದು ಹಾಲು ಕುಡಿಯೋಕ್ಕೆ ಒಳ್ಳೆ ಗ್ಲಾಸನ್ನು ತೆಗೆದುಕೊಳ್ತೀರೋ ಹಾಗೆ ದೇವರು ತನ್ನ ಮಹಿಮೆಯಿಂದ ತುಂಬಬೇಕಂದ್ರೆ, ತನ್ನ ಆಶೀರ್ವಾದದಿಂದ ತುಂಬಬೇಕಂದ್ರೆ, ತನ್ನ ಸಾಮರ್ಥ್ಯದಿಂದ ತುಂಬಬೇಕಂದ್ರೆ, ದೇವರು ತನಗಾಗಿ ಉಪಯೋಗಿಸಲ್ಪಡಬೇಕಂದ್ರೆ, ದೇವರು ಒಬ್ಬ ವ್ಯಕ್ತಿಯನ್ನು ಮೇಲೆತ್ತಿ ನಿಲ್ಲಿಸ್ಬೇಕಪ್ಪ ಅಂತಂದರೆ ದೇವರು ಎದುರು ನೋಡುವಂಥದ್ದು ಯಾವುದನ್ನಂದರೆ ಅದರೆಲ್ಲದರಲ್ಲಿ ಪರಿಶುದ್ಧವಾದ ಪಾತ್ರೆಯನ್ನು ದೇವರು ನೋಡ್ತಾನೆ. ಆಮೇನ್, ಹಲ್ಲೆಲೂಯಾ. ಪರಿಶುದ್ಧವಾಗಿರುವಂಥ ಪಾತ್ರೆ ನಿಶ್ಚಯವಾಗಿ ಒಂದಲ್ಲ ಒಂದು ದಿವಸ ಅದು ಉಪಯೋಗಿಸಲ್ಪಟ್ಟೇ ಪಡ್ತದೆ. ಆಮೇನ್, ಹಲ್ಲೆಲೂಯಾ. ಎಲ್ಲರೂ ಜೋರಾಗಿ ಹಲ್ಲೆಲೂಯಾ. ಇವತ್ತು ಅನೇಕ ಜನ ಯೌವನಸ್ಥರು ಹೆಂಗೆ ಬೇಕಂಗೆ ಬದುಕ್ತಾರೆ. ಇಲ್ಲ, ನಾವು ಎಲ್ಲ ಪರಿಸ್ಥಿತಿಗಳಲ್ಲಿ ದೇವರ ಸಮಯಕ್ಕಾಗಿ ನಾವು ಕಾಯಬೇಕು. ಆಮೇನ್, ಹಲ್ಲೆಲೂಯಾ. ಪ್ರತಿ ವಿಷಯಗಳಲ್ಲಿ, ಹಣದ ವಿಷಯದಲ್ಲಾಗಿರಬಹುದು, ವಿವಾಹದ ವಿಷಯದಲ್ಲಾಗಿರಬಹುದು, ಅಥವಾ ನಾವೊಂದು ಉನ್ನತವಾದ ವಿಷಯದಲ್ಲಾಗಿರಬಹುದು, ದೇವರ ಉಪಯೋಗಿಸಲ್ಪಡುವ ವಿಷಯದಲ್ಲಾಗಿರ್ಬೋದು, ಅಂದರೆ ಆ ದೇವರಿಗಾಗಿ ಉಪಯೋಗಿಸಲ್ಪಡುವಂಥ ವಿಷಯದಲ್ಲಾಗಿರ್ಬೋದು, ಎಲ್ಲ ವಿಷಯದಲ್ಲಿ ನಾವು ದೇವರು ನೇಮಿಸಿದಂಥ ಸಮಯಕ್ಕಾಗಿ ಕಾಯುವಂಥವರಾಗಿರಬೇಕು. ಆಮೇನ್, ಹಲ್ಲೆಲೂಯಾ. ಉದಾಹರಣೆಯಾಗಿ ಯೋಸೇಫನನ್ನು ಕುರಿತು ನಾವು ನೋಡುವುದಾದರೆ ಆದಿಕಾಂಡ 39ನೇ ಅಧ್ಯಾಯದಲ್ಲಿ ನಾವು ನೋಡುವಾಗ ವಾಕ್ಯ ಹೇಳ್ತದೆ ನೋಡ್ರಿ. ಆದಿಕಾಂಡ 39ನೇ ಅಧ್ಯಾಯ 9ನೇ ವಚನದಲ್ಲಿ ನಾವು ನೋಡುವಾಗ, ಈ ಮನೆಯಲ್ಲಿ ಅವನು ನನಗಿಂತ ದೊಡ್ಡವನಲ್ಲ, ನೀನು ಅವನ ಧರ್ಮಪತ್ನಿಯಾದ್ದರಿಂದ ನಿನ್ನನ್ನು ಮಾತ್ರ ನನಗೆ ಅಧೀನ ಮಾಡಲಿಲ್ಲ. ಹೀಗಿರುವಲ್ಲಿ ನಾನು ಇಂಥ ದುಷ್ಕೃತ್ಯವನ್ನು ನಡೆಸಿ ದೇವರಿಗೆ ವಿರುದ್ಧವಾಗಿ ಹೇಗೆ ಪಾಪ ಮಾಡಲಿ ಎಂದು ತನ್ನ ದಣಿಯ ಹೆಂಡತಿಗೆ ಉತ್ತರ ಕೊಟ್ಟನು. ಆಮೆನ್, ಹಲ್ಲೆಲೂಯಾ. ಎಲ್ಲರೂ ಜೋರಾಗಿ ಹಲ್ಲೆಲೂಯಾ. ಯೋಸೇಫನಿಗೆ ದರ್ಶನ ಇದೆ, ಯೋಸೇಫನಿಗೆ ಕನಸಿದೆ, ಯೋಸೇಫನಿಗೆ ಕರಿವಿಕೆ ಇದೆ. ದೇವರು ಯೋಸೇಫನನ್ನು ಕರೆದಿದ್ದಾನೆ. ನಾನು ನಿನ್ನನ್ನು ಕೀಳಾಗಿ ಅಲ್ಲ ಮೇಲಾಗಿ ಮಾಡ್ತೇನೆ, ನಾನು ನಿನ್ನ ಬಾಲವಾಗಿ ಅಲ್ಲ ತಲೆಯಾಗಿ ಮಾಡ್ತೇನೆ, ನಾನು ನಿನ್ನನ್ನು ಆಶೀರ್ವಾದವಾಗಿ ಇಡ್ತೇನೆ, ದೇಶಗಳು ನಿನ್ನನ್ನು ಗುರುತಿಡ್ತವೆ, ದೇಶದ ಜನಾಂಗಗಳು ನಿನ್ನ ಬಳಿಯಲ್ಲಿ ಸಹಾಯಕ್ಕಾಗಿ ಬರ್ತವೆ ಅಂತೇಳಿ, ಅನೇಕ ದೇಶದ ಅರಸರು ನಿನ್ನ ಬಳಿ ಬಂದು ಬಾಗ್ತಾರೆ ಅಂತೇಳಿ ಒಂದು ವಾಗ್ದಾನ ಯೋಸೇಫನಿಗಿರ್ತದೆ. ಆದರೆ ಯೋಸೇಫನ್ ಅದಕ್ಕಿಂತ ಮುಂಚೆ ಒಂದು ಸಾರಿ ಆತನು ಪರಿಶೋಧನೆಗೆ ಒಳಗಾಗ್ತಾನೆ. ಹಲ್ಲೆಲೂಯಾ. ಎಲ್ಲರೂ ಜೋರಾಗಿ ಹಲ್ಲೆಲೂಯಾ, ಹಲ್ಲೆಲೂಯಾ. ಯೋಸೇಫನು ಯಾವಾಗ ಸಹೋದರರು ತಿರಸ್ಕಾರ ಮಾಡಿದ್ರು ಯೋಸೇಫನನ್ನು, ಅವನು ಗುಂಡಿಯಲ್ಲಿ ಹಾಕಿದ್ರು. ಅಲ್ಲಿಂದ ಮತ್ತೆ ಮೇಲೆತ್ತಿ ಸೆಂಟ್ ಮಾರೋರಿಗೆ, ಇಸ್ಮೇಲ್ರಿಗೆ ಮಾರ್ಬಿಟ್ರು. ಅವನು ಹೋಗಿ ಫೋಟೋಫರನಿಗೆ ಮಾರ್ಬಿಟ್ಟ. ಫೋಟೋಫರನ್ನ ಖರೀದಿ ಮಾಡಿ ನಾಣ್ಯ ಕೊಟ್ಟು ಆ ಸೆಂಟ್ ಮಾರೋನೇನು ಅವ್ರ ಹತ್ರ ತೆಗೆದುಕೊಂಡು ಬಂದಿದ್ನೋ ಅವನು ಸೆಂಟ್ ಮಾರೋನಿಗೆ ಅವನು ದುಡ್ಡು ಕೊಟ್ಟು ಯೋಸೇಫನನ್ನು ಖರೀದಿ ಮಾಡಿ ಫೋಟಿಫರನು ತನ್ನ ಮನೆಯಲ್ಲಿ ಕೆಲಸಕ್ಕೆ ಇಟ್ಕೊಂಡಾಗ ಯೋಸೇಫನು ಯಾವ ಸೆಕ್ಷನ್ನಲ್ಲಿ ಬಿಟ್ಟರು ಅಲ್ಲಿ ಅಭಿವೃದ್ಧಿ ಆಗ್ತಾನೆ ಇರ್ತಿದ್ನು. ಹೊಲದಲ್ಲಿ ಬಿಟ್ಟರು ಅಲ್ಲಿ ಅಭಿವೃದ್ಧಿ, ಎಲ್ಲಿ ಎಮ್ಮೆ ದನ ಕರುಗಳು ಆ ಒಂದು ಸೆಕ್ಷನ್ನಾಗ ಬಿಟ್ಟರೆ ಅಲ್ಲಿ ಕೂಡ ಅಭಿವೃದ್ಧಿ ಆಗಿ ಅಲ್ಲಿರುವ ಕೂಲಿ ಕೆಲಸದವ್ರನ್ನ ಚೆನ್ನಾಗಿ ನೋಡು, ಅವರಿಗೂ ಸಾಮರ್ಥ್ಯ ಕಲಿಸ್ಬಿಡು. ಹಿಂಗೆ ಎಲ್ಲ ಭಾಗದಲ್ಲೂ ಅವನು ಚೆನ್ನಾಗಿ ಕೆಲಸ ಮಾಡ್ತಿರ್ಬೇಕಾದ್ರೆ ಫೋಟಿಫರನು ಆ ಒಂದು ಸೇನಾಧಿಪತಿ ಆಗಿರ್ತಾನೆ. ಎಲ್ಲಿ ಸೇನಾಧಿಪತಿ ಅಂತಂದರೆ ಫರೋಹನನ ಅರಮನೆಯಲ್ಲಿ ಸೇನಾಧಿಪತಿ ಆಗಿರ್ತಾನೆ. ಎಲ್ಲರೂ ಜೋರಾಗಿ ಹಲ್ಲೆಲೂಯಾ. ಏನಾಗಿರ್ತಾನೆ ಹೇಳ್ರಿ? ಸೇನಾಧಿಪತಿ. ಈಗ ಸೇನಾಧಿಪತಿ ಅಂತಂದರೆ ಒಂದು 100 ಜನ ಅಥವಾ 100 ಜನರಿಗೆ, ಅವನು ಸಿಪಾಯಿಗಳಿಗೆ, ಸೈನಿಕರಿಗೆ ಇವನು ಒಂದು ಬಾಸ್ ಇದ್ದಂಗೆ, ಒಂದು ಸೂಪರ್ವೈಸರ್ ಇದ್ದಂಗೆ. ಈಗ ಆ ಫರೋಹನನ ಮನೆಯಲ್ಲಿ ಕೆಲಸ ಮಾಡುವವನಾದ್ದರಿಂದ, ಯಾರು? ಅದಕ್ಕೆ ನೀವು ಇದ್ರೆ ಇಲ್ಲ ಅಂತ ಹೇಳಿ ಚೆಕ್ ಮಾಡ್ತಾ ಇದ್ದೀನಿ. ಫರೋಹನನ ಒಂದು ಸೈನ್ಯದಲ್ಲಿ ಇವನು ಒಬ್ಬ ಕೆಲಸಗಾರನಾಗಿದ್ದರಿಂದ ಇವನಿಗೂ ಇಷ್ಟು ಒಂದು ಶ್ರೀಮಂತನಾಗಿದ್ದ. ಯಾರು? ಇನ್ನು ಯೋಸೇಫನು ಇನ್ನೂ ಅಲ್ಲಿ ಅರಮನೆಗೆ ಹೋಗಿಲ್ಲ, ಪೋಟಿಫರನ ಹತ್ರ ಇದ್ದೀನಿ ನಾನು. ಹಲ್ಲೆಲೂಯಾ. ಎಲ್ಲರೂ ಜೋರಾಗಿ ಹಲ್ಲೆಲೂಯಾ. ಪೋಟಿಫರನ ಹತ್ರ ಇದ್ದೀನಿ ನಾನು. ಇನ್ನೂ ನೀವು ಅಲ್ಲೇ ಫುಲ್ಲು ಹೋಗ್ಬಿಟ್ರಿ, ಅಲ್ಲೇ ಪೂರ ಕ್ಲೈಮ್ಯಾಕ್ಸಿಗೆ ಹೋಗ್ಬಿಟ್ರಿ. ಸಿನಿಮಾ ಇನ್ನೂ ಫುಲ್ ಇನ್ನೂ ಚಾಲು ನಡ್ದದ ಸಿನಿಮಾ. ಹಲ್ಲೆಲೂಯಾ. ಎಲ್ಲರೂ ಜೋರಾಗಿ ಹಲ್ಲೆಲೂಯಾ. ರೈಟ್. ಈಗ ಫೋಟಿಫರ್ನು ಏನಾಗಿದ್ದ? ಸೇನಾಧಿಪತಿ ಆಗಿದ್ದ.
ಎಲ್ಲಿ? ಆ ಫರೋಹನನ ಸೈನ್ಯದಲ್ಲಿ. ಮತ್ತು ಸೇನಾಧಿಪತಿ ಆಗಿರೋದ್ರಿಂದ ಇವನಿಗೂ ಕೂಡ ಅಷ್ಟು ಒಂದು ಐಶ್ವರ್ಯ ಇತ್ತು, ಒಳ್ಳೆ ಭಾಳ ದೊಡ್ಡ ರಿಚ್ ಮ್ಯಾನ್ ಆಗಿದ್ದ. ಆಗ ಅವ್ರ ಮನೆಯಲ್ಲಿ ಕೆಲಸದ ಆಳಾಗಿ ಸೇರಿಕೊಂಡವನು ಯಾರು? ಯೋಸೇಫನು. ಅವ್ರ ಮನೇಲಿ ಕೆಲಸದ ಆಳಾಗಿ ಸೇರಿಕೊಂಡವನು ಯಾರು? ಯೋಸೇಫನು. ಅವನು ಫೋರ್ಟಿಫರ್ನ ಹೆಂಡತಿ ಯೋಸೇಫನ ಮೇಲೆ ಕಣ್ಣಿಟ್ಟು ದಿವಸ ಆತನನ್ನು ಪಾಪಕ್ಕಾಗಿ ಪ್ರೇರೇಪಿಸುತ್ತಿರಬೇಕಾದ್ರೆ ಒಂದು ದಿವಸ ಕೂಡ ಆತನು ಆಕೆ ಮೇಲೆ ಕೆಟ್ಟ ದೃಷ್ಟಿಯನ್ನಾಗಲಿ ಇಡಲಿಲ್ಲ, ಕೆಟ್ಟ ಆಲೋಚನೆಯನ್ನಾಗಲಿ ಮಾಡದೆ ಆತನೇನು ಮಾಡ್ದ? ದೇವರು ನನ್ನನ್ನು ನೋಡ್ತಿದ್ದಾನೆ ಅಂತೇಳಿ ತನ್ನನ್ನು ತಾನು ಪರಿಶುದ್ಧವಾಗಿ ಆತನ ಇಟ್ಟುಕೊಂಡಿದ್ದ. ಒಂದು ಸಮಯ ಬಂತು, ಫೋರ್ಟಿಫರ್ನು ಎಲ್ಲವನ್ನ ಆ ಯೋಸೇಫನಿಗೆ ಒಪ್ಪಿಸಿ ಆತನು ದೇಶಾಂತರ ಕೆಲಸದ ಮೇಲೆ ಹೋದಾಗ ಫೋರ್ಟಿಫರ್ನ ಹೆಂಡತಿ ಬಂದು ಆತನನ್ನು ಬಲವಂತ ಮಾಡ್ತಾಳೆ. ಆತನು ಯಾವುದೇ ಕಾರಣಕ್ಕೂ ಒಪ್ಪದೆ ನನ್ನ ದೇವರಿಗೆ ವಿರುದ್ಧವಾಗಿ ನಾನು ಯಾವ ರೀತಿ ಪಾಪವನ್ನು ಮಾಡಲ್ಲ ಅಂತೇಳಿ ಅಲ್ಲಿಂದ ಆತನು ಓಡೋಗ್ಬಿಡ್ತಾನೆ. ಓಡೋದಾಗ ಆಕೆ ಆ ಒಂದು ನಿಲ್ವಂಗಿಯನ್ನು ಇಟ್ಕೊಂಡು ಹಿಂಗೆ ಎಳೆದು ಬಿಡ್ತಾಳೆ. ಅದು ಅಂಗಿ ಹರಿದು ಆ ಅಂಗಿನೇ ಸಾಕ್ಷಿಯಾಗಿ ಇಟ್ಕೊಂಡು ಆಕೆ FIR ಕೇಸ್ ಮಾಡ್ತಾಳೆ. ಯಾರ ಮೇಲೆ? ಆ ಒಂದು ಯೋಸೇಫನ ಮೇಲೆ. ಯೋಸೇಫನು ಸೆರೆಮನೆಗೆ ಹೋಗ್ತಾನೆ. ಹಲ್ಲೆಲೂಯಾ. ಇಲ್ಲೊಂದು ಟ್ವಿಸ್ಟ್ ಏನಂತಂದರೆ, ಯೋಸೇಫನು ಈ ರೀತಿಗೆ ಆಲೋಚನೆ ಮಾಡ್ಬೋದಾಗಿತ್ತು, ಓಹೋ ಇದು ಒಳ್ಳೆ ಸಮಯವೇನೋ, ಈಗ ಪೋಟಿಫರ್ನ ಮನೆಯಲ್ಲಿ ನಾನೇ ಯಜಮಾನ, ಈಗ ಅವನ ಹೆಂಡತಿ ಕೂಡ ನನ್ನ ಕೈವಶವಾಗಿಬಿಟ್ರೆ ಪೋಟಿಫರ್ನನ್ನು ತಳ್ಳಿ ಈ ಒಂದು ಮನೆಗೆ, ಅವನ ಆಸ್ತಿಗೆ, ಇವನ ಸೊತ್ತಿಗೆ ನಾನೇ ಒಂದು ಸರ್ವಾಧಿಕಾರಿ ಆಗಿರ್ಬೋದು, ನಾನೇ ಒಂದು ಚೆನ್ನಾಗಿರ್ಬೋದು ಅಂತೇಳಿ ಒಂದು ವೇಳೆ ಆಲೋಚನೆ ಮಾಡಬಹುದಾಗಿತ್ತೇನೋ. ಆದರೆ ಅವನು ಆ ರೀತಿ ಆಲೋಚನೆ ಮಾಡಲಿಲ್ಲ. ದೇವರನ್ನು ಪ್ರೀತಿಸುವವರಿಗೆ ದೇವರು ಒಳ್ಳೆಯದನ್ನು ಕೊಡುತ್ತಾನೆ. ಹಲ್ಲೆಲೂಯಾ. ಇಷ್ಟು ಒಳ್ಳೆಯದನ್ನು ಕೊಡ್ತಾನಂದರೆ ನೀನು ಊಹಿಸೋದಕ್ಕೆ ಆಗದಿರುವಷ್ಟು ದೇವರು ಉತ್ತಮವಾದದನ್ನು ದೇವರು ಕೊಡ್ತಾನೆ.